ಹನುಮಸಾಗರದಲ್ಲಿ ವಾಲ್ಮೀಕಿ ಮೂರ್ತಿ ಪುತ್ಥಳಿ ಅನಾವರಣ. ಶ್ರೀ ಮಹರ್ಷಿ ವಾಲ್ಮೀಕಿ ಯುವಕ ಸಂಘದ ಕಾರ್ಯಕ್ರಮಕ್ಕೆ ಮೆಚ್ಚುಗೆ. ಜನಪ್ರಿಯ ಬಿಜೆಪಿ ನಾಯಕ ರಾಜು ಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿ. ಪೂರ್ಣ ಕುಂಭ ಹೊತ್ತ ನಾರಿಯರು, ತಳಿರು ತೋರಣದ ಸ್ವಾಗತ, ಹಲವು ಸ್ವಾಮೀಜಿಗಳು, ವಿವಿಧ ಮುಖಂಡರು ಉಪಸ್ಥಿತಿ. ಇದೆಲ್ಲ ಕಂಡು ಬಂದಿದ್ದು ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು ಹನುಮಸಾಗರ ಗ್ರಾಮದಲ್ಲಿ ಭಗವಾನ್ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಉದ್ಘಾಟನಾ ಸಮಾರಂಭದಲ್ಲಿ. ಶ್ರೀರಾಮನ ಜೀವನ ಚರಿತ್ರೆಯನ್ನು ವಿವರಿಸುವ ರಾಮಾಯಣವನ್ನು ಬರೆದಂತಹ ಮಹಾನ್ ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿ ಪ್ರತಿಷ್ಠಾಪಿಸಬೇಕು ಅನ್ನೋದು ವಾಲ್ಮೀಕಿ ಯುವ ಜನಾಂಗದ ಬಹುದಿನಗಳ ಹಂಬಲವಾಗಿತ್ತು. ಅದೀಗ ಈಡೇರಿದೆ. ಹನುಮಸಾಗರ ಗ್ರಾಮದಲ್ಲಿ ನಡೆದ ಶ್ರೀ ಮಹರ್ಷಿ ವಾಲ್ಮೀಕಿ ಮೂರ್ತಿ ಉದ್ಘಾಟನಾ ಸಮಾರಂಭದ ಮೆರವಣಿಗೆಯಲ್ಲಿ ಸುರಪುರ ಮಹಾಕ್ಷೇತ್ರದ ಜನಪ್ರಿಯ ನಾಯಕರಾದ ನರಸಿಂಹ ನಾಯಕ ರಾಜು ಗೌಡ ಪಾಲ್ಗೊಂಡಿದ್ದರು. ಬಹಳಷ್ಟು ದಿನ ನಮಗಿಲ್ಲಿ ಯಾರು ಯಾವ ಜಾತಿಯವರು ಅಂತ ಗೊತ್ತಿಲ್ಲ, ಇವತ್ತೂ ಗೊತ್ತಿಲ್ಲ. ಅಷ್ಟೊಂದು ರೀತಿಯಿಂದ ಎಲ್ಲರೂ ಒಂದಾಗಿ ಎಲ್ಲರೂ ಅಣ್ಣ ತಮ್ಮರಾಗಿರೋಂಥ ಒಂದು ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತೀರಿ. ಕೊಡೆಗಲ್ ದಣೆ ನಂಬಿ ಅವ್ರು ಬಿಟ್ಟು ನಾವು ಮಾಡಂಗಿಲ್ಲ ಅಂತೇಳಿ ಭಾಳ ಜಿದ್ದಿನ ಮೇಲೆ ಈ ಕಾರ್ಯಕ್ರಮ. ತಂದೆ ತಾಯಿ ಇರ್ಲಿಕ್ಕಂದ್ರೂ ಸ್ವಾದ್ರ ಮಾವ ಇರ್ಬೇಕಂತ ಹಂಗ ನೀವೆಲ್ಲರೂ ನನಗೆ ಇವತ್ತು ಅಧಿಕಾರಿ ಇಲ್ಲಪ್ಪ ಅಂದ್ರು ನೀವು ನನ್ನ ಜೊತೆಗೆ ನಿಂತು ಇರ್ಲಿ. ರಾಜುಗೌಡ ಹೆಂಗ್ ಬಿದ್ರು ನಮ್ಮ ಮನೆ, ಗೆದ್ರು ನಮ್ಮ ಮನೆ, ರಾಜುಗೌಡ ಯಾಕಂದ್ರೆ ಇವತ್ತು ನಾಳೆ ಅಧಿಕಾರ ಇಲ್ಲದಂತ ಸಂದರ್ಭದಲ್ಲಿ ಏನಾಗ್ತ ಬಿಡು, ಯಾಕೆ ಅಧಿಕಾರ ಇದ್ದವ್ರು ನೋಡಮ್ಮ, ಆಮೇಲೆ ಮುಂದೆ ಬಂದಾಗ ನೋಡಮ್ಮ ನಮ್ಮ ಮಂದಿನೇ ಭಾಳ ಇರ್ತದ. ಆದ್ರೂ ಅಂತದ್ ಬೇಡ, ನಮ್ಮ ಸಾಬನ್ ಹಿಡಿದ್ವಿ. ಯಾವತ್ತಿಗೂ ನಮ್ಮ ರಾಜುಗೌಡ ಇಲ್ಲ ಅಂತೇಳಿ ತಾವೇನ್ ಪ್ರೀತಿ ತೋರಿಸಿರಲ್ಲ. ಈ ಪ್ರೀತಿ, ಈ ಚಿರಣಿಗೆ ನಾನು ನನ್ನ ಕುಟುಂಬ ಎಷ್ಟು ನಿಮ್ ಗ್ರಾಮಕ್ಕೆ ದುಡಿದ್ರು ಕಡಿಮೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಆ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮೇಲೆ ತೋರ್ಸಂತ ತಾವು ಬಂದಿದೆ. ಮಹರ್ಷಿ ವಾಲ್ಮೀಕಿಯವರು ಯಾರು? ಮಹರ್ಷಿ ವಾಲ್ಮೀಕಿಯವರು ನಾವೆಲ್ಲರೂ ಮಹರ್ಷಿ ವಾಲ್ಮೀಕಿ ವಂಶಸ್ಥರು. ಎಲ್ಲರೂ ನಾವು ಮಹರ್ಷಿ ವಾಲ್ಮೀಕಿನ ದೇವರಂತ ಪೂಜೆ ಮಾಡ್ತೇವೆ. ಆದ್ರೆ ಯಾರು ಅವರು? ಈ ಜಗತ್ತಿಗೆ ಪವಿತ್ರವಾದಂತ ರಾಮಾಯಣ ಗ್ರಂಥ ಕೊಟ್ಟಂತ ಮಹಾನ್ ಗುರುಗಳು ಯಾರಿದ್ರೆ ಮಹರ್ಷಿ ವಾಲ್ಮೀಕಿಯವರು. ನಾವು ಅವ್ರ ಬಗ್ಗೆ ಬಹಳ ತಿಳ್ಕೋಬೇಕಾಗ್ತದೆ. ಮಹರ್ಷಿ ವಾಲ್ಮೀಕಿ ವಂಶಸ್ಥರು ನಾವು, ವಾಲ್ಮೀಕಿ ಸಮಾಜದವರು. ನಮ್ಮ ಮುಖ್ಯ ಗುರಿ ಏನು? ನಾವೆಲ್ಲ ಸೈನಿಕರು. ನಮ್ದು ಆದ್ಯ ಕರ್ತವ್ಯ ಏನಂತಂದ್ರೆ ಸಮಾಜನ ಕಾಪಾಡುವಂಥದ್ದು. ನಮ್ಮ ಸಮಾಜ ನಾವು ಪ್ರೀತಿ ಮಾಡೋ ಬೇಡ ಅನ್ನಲ್ಲ, ಬೇರೆ ಸಮಾಜನ ದ್ವೇಷ ಮಾಡುವಂತ ಕೆಲಸ ನಾವು ಮಾಡಬಾರ್ದು. ನಾವು ಯಾಕಂದ್ರೆ ಬೇರೆ ಸಮಾಜನು ರಕ್ಷಣೆ ಕೊಟ್ಟು ನಮ್ಮ ಜೊತೆ ಕರ್ಕೊಂಡು ಹೋಗುವಂಥದ್ದೇ ವಾಲ್ಮೀಕಿ ಸಮಾಜದ ಮುಖ್ಯ ಗುರಿಯಾಗಿರ್ಬೇಕಾಗ್ತದೆ. ಬರೀ ನಮ್ಮ ಸಮಾಜ ನಾವು ಬಲಿಷ್ಠರಿದೀವಿ, ಸ್ಟ್ರಾಂಗ್ ಇದೀವಿ ನಾವು ಅಷ್ಟೇ ಅಲ್ಲ. ನಮ್ಮ ಪೂರ್ವಜರು ಏನ್ ಮಾಡಿದರೆ ಎಲ್ಲಾ ಸಮಾಜನು ಜೊತೆಗೆ ತಗೊಂಡು ಹೋಗ್ಬೇಕಾಗ್ತದೆ. ಎಲ್ಲರೂ ತಗೊಂಡು ಹೋದಾಗ ಮಾತ್ರ ಒಂದು ಶಕ್ತಿ ಆಗ್ತದೆ. ಇವತ್ತು ಅಪ್ಪವರಿಗೆ ನಮ್ಗೆ ಅದು ಹಾರ ಹಾಕಿದ್ರಿ, ಬರೀ ಒಂದು ಹಾರ ಹಾಕಿದ್ರೆ ಬರೀ ಒಂದು ಹೂ ಕೊಟ್ಟರೆ ಅದು ಮಾಲಾರ್ಪಣೆ ಅಂತಾರೆ. ಮಾಲಾರ್ಪಣೆ ಅಂತಂದ್ರೆ ಎಲ್ಲಾ ಹೂಗಳು ಸೇರಿ ಒಂದು ಹಾರ ಮಾಡಿದಾಗ ಮಾಲಾರ್ಪಣೆ. ಹಂಗೆ ಎಲ್ಲಾ ಜಾತಿ ಜನಾಂಗದವರು ಸೇರಿಸಿ ತಗೊಂಡು ಹೋದಾಗ ಮಾತ್ರ ನಮಗೆ ಹೆಚ್ಚಿನ ಶಕ್ತಿ ಸಿಕ್ಕಂಗ ಆಗ್ತದೆ. ಆ ಕೆಲಸವನ್ನ ಯಾವತ್ತೂ ಮಾಡ್ಕೊಂತ ಬಂದಿರಿ, ಇಲ್ಲಿನೂ ಮಾಡಬೇಕಾಗ್ತದೆ. ಪೂಜ್ಯ ಶ್ರೀ ವರದಾನಂದೇಶ್ವರ ಸ್ವಾಮಿಗಳು ಮಾಜಿ ಸಚಿವ ರಾಜು ಗೌಡ ಪುತ್ಥಳಿ ಅನಾವರಣ ಮಾಡಿದರು. ವಾಲ್ಮೀಕಿ ತತ್ವದರ್ಶನಗಳು ಸದಾ ನಿತ್ಯ ನೂತನ ಎಂದರು. ಮನುಕುಲದ ಸಮಾಜದ ಒಳಿತಿಗೆ ಶ್ರಮಿಸಿದ ಮಹಾತ್ಮರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಲ್ಲ, ಹೊರತಾಗಿ ಅವರು ಎಲ್ಲಾ ಜನಾಂಗಕ್ಕೂ ಆದರ್ಶ ಎಂದರು. ಎಲ್ಲರೂ ವಾಲ್ಮೀಕಿ ಅವರ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಲು ಕರೆ ನೀಡಿದರು. ಮಹರ್ಷಿ ವಾಲ್ಮೀಕಿಯವರೊಂದು ನೆಪ ಇಟ್ಟುಕೊಂಡು ಸಮಾಜ ಸುಧಾರಣೆ ಆಗತಕ್ಕಂಥ ಕೆಲಸ ನಾವೆಲ್ಲ ಭಾಗಿಯಾಗ್ತೇವೆ. ಮಹರ್ಷಿ ವಾಲ್ಮೀಕಿಯವರು ಸರ್ವ ಜನಾಂಗದ ತೋಟದ ಸಂಕೇತ. ಅದರಲ್ಲಿ ನಾನಾ ಥರದ ಹೂಗಳು ಇರ್ತವೆ.
ನಾವು ಯಾವ ಹೂಗಳು ಬೇಕೋ ಆರಿಸ್ಕೊಳ್ಳೋಕ್ಕೆ ಅದು ವಾಲ್ಮೀಕಿಯ ಸಂಪ್ರದಾಯ ಅಂದರೆ ಒಂದು ತೋಟ ಆಗಿದ್ದಂಗೆ ಅಂತ ನಾವೆಲ್ಲರೂ ಭಾವಿಸಿದ್ವಿ. ಹನುಮಸಾಗರ ಗ್ರಾಮದವರು ಚಿಕ್ಕೂರಾದ ಪರವಾಗಿಲ್ಲ, ಸರ್ವರನ್ನು ತಗೊಂಡು ಸರ್ವಧರ್ಮವನ್ನು ತಗೊಂಡು ಭಾಳ ಅದ್ಭುತವಾಗಿ ಕಾರ್ಯಕ್ರಮ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ, 21ನೇ ಶತಮಾನದಲ್ಲಿ ನಮ್ಮ ಚಿಂತನೆ ಈ ಕಡೆ ಇರಬೇಕು ಅಂದರೆ ಶೈಕ್ಷಣಿಕವಾಗಿರಬೇಕು, ವಿಚಾರ ಕ್ರಾಂತಿ ಇರಬೇಕು, ಸಂಸ್ಕಾರವಂತರಾಗಬೇಕು. ಬದಲಾವಣೆಯ ಒಂದು ವಿಚಾರ ಬಂದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಸುಂದರವಾದ ಒಂದು ಗೌರವ ಸಿಗುತ್ತೇನೆ ಅಂತ ನಮ್ಮೆಲ್ಲರ ಆಸೆ ಆಗಿದೆ. ಅದಕ್ಕೋಸ್ಕರವಾಗಿ ಒಂದು ಶಿಕ್ಷಣ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಈ ಭಾಗದಲ್ಲಿ ಅನೇಕ ಕೆಲಸಗಳನ್ನು ಮಾಡಿರ್ತಕ್ಕಂಥ ಶಾಸಕರನ್ನು ನಾವು ಪಡ್ಕೊಂಡಿದ್ರಿ. ನಮ್ಮ ಸಮಾಜದಲ್ಲಿ ಭಾಳ ಶಕ್ತಿ ಇದೆ, ಪ್ರೀತಿ ಇದೆ, ವಿಶ್ವಾಸ ಇದೆ. ನಾವೆಲ್ಲರೂ ಒಂದು ಶಕ್ತಿಯಾಗಿ ನಿಂದಿರಬೇಕು ಅನ್ನತಕ್ಕಂಥದ್ದು ನಮ್ಮೆಲ್ಲರ ಆಸೆ ಇದೆ. ಯುವಕರು ಭಾಳಷ್ಟು ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮ ಹೊಗಳೋದಿಲ್ಲ, ಭಾಳ ಸಣ್ಣಗಳಾದರೂ ಪರವಾಗಿಲ್ಲ, ಎಲ್ಲರೂ ವಿಶ್ವಾಸ ತಗೊಂಡು ಅವು ದೊಡ್ಡ ಶಕ್ತಿಯಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ. ಮುಂದಿನ ದಿನಮಾನದಲ್ಲೂ ಕೂಡ ಯಾವುದೇ ಕಾರ್ಯಕ್ರಮ ಮಾಡಿರಿ ಊರಲ್ಲಿ ಎಲ್ಲ ಸರ್ವಧರ್ಮ ತಗೊಂಡು ಮಾಡಿದರೆ ಅದು ಊರಿನ ಹಬ್ಬ ಆಗುತ್ತೆ ಅಂತ ಕೂಡ ನಾವು ಹೇಳಿ ಬಳಿಕ ಮಾತನಾಡಿದ ಶ್ರೀಗಳು ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ನರಸಿಂಹ ನಾಯಕ ರಾಜು ಗೌಡ, ಮಾಜಿ ಸಚಿವರು ರಾಜ ವೆಂಕಟಪ್ಪ ನಾಯಕ, ಜಹಗೀರದಾರ ಕೊಡೆಕಲ್, ರಾಜ ಹನುಮಪ್ಪ ನಾಯಕ ತಾತ, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸೇರಿದಂತೆ ರಾಜ ವೇಣುಮಾಧವ ನಾಯಕ್, ಶರಣು ನಾಯಕ್ ಬೈರಿಮಂಡಿ, ಬಿಜೆಪಿ ಮುಖಂಡರು, ಬಿಎಂ ಅಳ್ಳಿಕೋಟಿ, ಪ್ರಥಮ ದರ್ಜೆ ಗುತ್ತಿಗೆದಾರರು, ರಾಜನ ಕೋಲೂರು, ಮರಿಯಪ್ಪ ಗೌಡ, ಪೊಲೀಸ್ ಪಾಟೀಲ್, ಹನುಮಂತರಾಯ ಹೆಚ್ ಮಾಲಿಗೌಡ, ಬಸವರಾಜ ಬಿ ಬಿರಾದರ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನ ಪಾಲ್ಗೊಂಡಿದ್ದರು. ವೆಂಕಟೇಶ್ ಮಂಗಿಹಾಳ, ನ್ಯೂಸ್ 24 ಭಾರತ, ಯಾದಗಿರಿ.